पीछे कई वर्षों से तुमकुर शहर के कॉलेज परिसरों में नशीली दवाई और गांजा जैसे नशीले पदार्थों का प्रचलन बढ़ा है। एसोसिएशन फॉर सिविल राइट प्रोटेक्शन इंडिया के जिला अध्यक्ष ताजुद्दीन शरीफ ने जिला कलेक्टर को एक निवेदन प्रस्तुत कर इस संबंध में उचित कार्रवाई की मांग की। जिला कलेक्टर से मुलाकात कर उन्होंने एक निवेदन प्रस्तुत किया है। कहा है कि पुलिस विभाग ने शहर में नशा नियंत्रण की पूरी तरह उपेक्षा की है। राज्य के गृह मंत्री के गृह जिले में ऐसी स्थिति है। उन्होंने कहा कि अन्य जिलों में क्या होगा, इस पर संदेह है कि परिसर, छात्रावास, अतिथि गृह आदि स्थानों पर स्थिति गंभीर स्तर पर पहुंच रही है और एपीसीआर ने अपने निवेदन में चेतावनी दी है कि यदि इस संबंध में जल्द से उचित कार्रवाई नहीं की गई तो शहर के परिसर और छात्र, युवा समुदाय को ऐसी स्थिति का सामना करना पड़ेगा जो समाज के लिए घातक होगी। मादक पदार्थों की तस्करी के मुख्य नेटवर्क की जल्द से जल्द पहचान करके उसे खत्म किया जाना चाहिए। तुमकुर शहर के बाहरी इलाकों में, परिसरों में मादक पदार्थ पहुंचाने वाले बिचौलियों के नेटवर्क को रोका जाना चाहिए और उन्हें कानून के अनुसार दंडित करना होगा। ತುಮಕೂರು ನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ನಮ್ಮ APCR ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ APCR ವತಿಯಿಂದ ಒಂದು ಮನವಿ ಸಲ್ಲಿಸಿದ್ದೇವೆ. ಆ ಮನವಿ ಏನಂದರೆ, ತುಮಕೂರು ನಗರ ವ್ಯಾಪ್ತಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮಾದಕ ಜಾಲ ಕ್ರಮಕ್ಕೆ ಅದರ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತ. ನಾವು ತುಮಕೂರು ನಗರದಲ್ಲಿ ನಾವು ನೋಡ್ತಾ ಇದ್ದಾಗೆ ಯಾವುದೇ ರೀತಿಯ ಒಂದು ಮರ್ಡರ್ ಆಗಲಿ, ಬೇರೆ ಇತ್ಯಾದಿ ಕ್ರೈಮ್ ನಡೆದ್ರೆ ಅದರ ಹಿಂದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದು ಮೂಲೆಗೆ ಹೋಗಿ ಏನು ಗೊತ್ತಾಗುತ್ತೆ, ಇಲ್ಲಿ ಇರುವಂತಹ ಏನು ಈ ಡ್ರಗ್ಗಿಂದ ಗಾಂಜಾ ಆಗಲಿ, ಅಫೀಮ್ ಆಗಲಿ ಇತ್ಯಾದಿ ಬೇರೆ ಬೇರೆ ಡ್ರಗ್ ಇದ್ರ ಹಿಂದೆ ಒಂದು ಕಾರಣವಾಗಿರುತ್ತೆ. ಈ ಡ್ರಗ್ಗಿನ ಮಧ್ಯದಲ್ಲಿ ಇದರಲ್ಲಿ ಹುಡುಗರು ಎಲ್ಲ ಈ ಥರ ಏನು ಮಾಡ್ತಾರೆ, ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಕಾರ್ಯನಿರ್ವಹಿಸ್ತಾರೆ. ನಾವು ಇದೇ ರೀತಿ ಮೊನ್ನೆ ಬಾರ್ಲಿನ್ ರಸ್ತೆಯಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟಲ್ಲಿ ಕೂಡ ಆ ಹುಡುಗರು ಹೋಗುವಾಗ ಟೂ ವೀಲರ್ ಒಂದು ಹೆಣ್ಣು ಮಗು ಮುಂದೆ ಈಚೆ ಕಡೆ ಬರುತ್ತೆ, ಅಪಘಾತ ಆಗುತ್ತಲ್ಲ. ಆ ಅಪಘಾತದಲ್ಲಿ ಆ ಡ್ರಗ್ಗಲ್ಲಿ ಎಲ್ಲರೂ ಮದ್ದಲ್ಲಿದ್ದರು, ಬಂದು ಹೊಡಿತಾರೆ. ನಂತರ ಅವ್ರಿಗೆ ಚೆಕ್ ಮಾಡಿದಾಗ ಎಲ್ಲರ ಹತ್ರನೂ ಚಾಕು ಚೂರಿಗಳು ಸಿಗ್ತವೆ. ಯಾವುದೇ ಒಂದು ಇದು ನಡೀಲಿ, ಒಂದು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಡೀಲಿ, ಇದ್ರ ಹಿಂದೆ ಒಂದು ಗಾಂಜಾ, ಅಫೀಮು ಇತ್ಯಾದಿ ಮಾದಕ ವ್ಯಸನ ಏನಿದೆ ಇದರ ಹಿಂದೆ ಅವರು ಇದೆ. ಅದಕ್ಕಾಗಿ ತುಮಕೂರು ನಗರದಲ್ಲಿ ಈ ರೀತಿಯ ಒಂದು ಏನು ಪೆಡ್ಲರ್ ಇದ್ದಾರೆ, ಅದು ದೊಡ್ಡ ಅವ್ರದ್ದು ಜಾಲ ಇದೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವರು ಬಹಳ ಪವರ್ಫುಲ್ ಇರೋ ಕಾರಣ ಅವರಿಗೆ ಹಿಡಿತಾ ಇಲ್ಲ ಅಂತ ಎಲ್ಲ ಜನರ ಒಂದು ಭಾವನೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಪವರ್ಫುಲ್ ಅಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಮಕ್ಕಳಾಗಲಿ ಇತ್ಯಾದಿ ಲೀಡರ್ಸ್ ಆಗ್ತಾರೆ. ಅದಕ್ಕಾಗಿ ಅವರು ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಅವರಿಗೆ ಸರಿಯಾಗಿ ಕ್ರಮ ತಗೊಳ್ಳಲಿಕ್ಕೆ ಅವರು ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕಾಗಿ ನಾವು DC ಮೇಡಮ್ ಹತ್ರ ಏನು ಮನವಿ ಮಾಡ್ತಾ ಇದ್ದೇವೆ ಅಂದರೆ, ಇದರಿಂದ ಇವಾಗ ಏನು ಬಡವರ ಮಕ್ಕಳು ಇದರಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಬಹಳಷ್ಟು ಜಾಸ್ತಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಯಾರು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಯಾರು ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಅವ್ರ ಮಕ್ಕಳು ಕೂಡ ಅದರಿಂದ ಹಾಳಾಗ್ಬೋದು. ಅದಕ್ಕಾಗಿ ನಮ್ಮ ಕಲ್ಪತರು ನಾಡು, ನಮ್ಮ ಜಿಲ್ಲೆ ನಾಡು ಇದರಿಂದ ಪೂರ್ತಿ ಸಂಪೂರ್ಣವಾಗಿ ಒಳ್ಳೆಯದಾಗಬೇಕು ಅಂದರೆ ನಾವು ಎಲ್ಲರೂ ಸೇರಿ ಇದರ ವಿರುದ್ಧ ಕೆಲಸ ಮಾಡಬೇಕು. ಎಲ್ಲೇ ಇಂಥ ಕಾರ್ಯಚಟುವಟಿಕೆ ಗೊತ್ತಾದರೆ ಅಲ್ಲಿ ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಹಿಡಿದು ಒಂದು ಚಿಕ್ಕ ಕೇಸ್ ಹಾಕಿ ಜೈಲಿಗೆ ಕಳಿಸಿ, ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಬೇಲ್ ಕೊಟ್ಟು ಕಳಿಸಿದ್ರೆ ಆಗೋದಿಲ್ಲ. ಯಾರು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಅವ್ರು ಸಪ್ಲೈ ಮಾಡೋದಕ್ಕೆ ಅವ್ರಿಗೆ ಯಾರು ಸಪ್ಲೈ ಮಾಡಿದ್ದಾರೆ, ಅವ್ರಿಗೆ ಯಾರು ಎಲ್ಲಿಂದ ಬರುತ್ತೆ ಅನ್ನೋದನ್ನು, ಈ ಜಾಲ ಏನಿದೆ ಇದನ್ನು ಹಿಡಿಬೇಕು. ಅದು ನಮ್ಮ ಮೂಲ ಉದ್ದೇಶ. ಈ ಜಾಲ ಹಿಡಿದ್ರೆ ಎಲ್ಲಿಂದ ಬರ್ತಾ ಇದೆ, ಯಾವ ಟ್ರೈನಲ್ಲಿ ನಮ್ಮ ರಾಜ್ಯಕ್ಕೆ ಬರುತ್ತೆ, ಎಲ್ಲಿಂದ ಅನ್ಲೋಡ್ ಆಗುತ್ತೆ, ಯಾರು ಪೆಡ್ಲರ್ ಇದ್ದಾರೆ, ಯಾವ ಕಾರುಗಳಲ್ಲಿ ಸಪ್ಲೈ ಕೊಡ್ತಾರೆ, ಇದೆಲ್ಲ ಒಂದು ಉದ್ದವಾದ ಜಾಲ ಇರ್ತದೆ. ಇದಕ್ಕಾಗಿ ಅವರು ಸಂಪೂರ್ಣವಾಗಿ ಒಂದು ದೊಡ್ಡ ಟೀಮ್ ರಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿ ಅದ್ರ ವಿರುದ್ಧ ಒಳ್ಳೆ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ನಿಲ್ಲತ್ತೆ. ನಮ್ಮ ತುಮಕೂರು ನಗರದ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಂದ್ರೆ ನಾವೆಲ್ಲ ಸೇರಿ ಇದ್ರ ವಿರುದ್ಧ ಕ್ರಮ ತಗೋಬೇಕು. ಆವಾಗಲೇ ನಾವು ನಮ್ಮ ದೇಶದಲ್ಲಿ, ನಮ್ಮ ತುಮಕೂರು ನಗರದಲ್ಲಿ ಶಾಂತಿ ಮತ್ತು ಈ ಎಲ್ಲ ಹುಡುಗರ ಭವಿಷ್ಯ ಕಾಪಾಡಲಿಕ್ಕೆ